ಕೋಗಿಲು ಬಡಾವಣೆಯಲ್ಲಿ ವಾಸಿಂ ಮತ್ತು ಫಕೀರ್ ಕಾಲೋನಿಗಳಲ್ಲಿ ಜನರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ರು ತೆರವುಗೊಳಿಸುವಾಗ ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸಿ ಪ್ರಕ್ರಿಯೆ ಪಾಲಿಸಬೇಕಿತ್ತು ಅಂತ ಗುರುವಾರ ಮೌಖಿಕವಾಗಿ ನುಡಿದ ಹೈಕೋರ್ಟ್ ಪುನರ್ವಸತಿ ಕೇಂದ್ರದಲ್ಲಿ ಕಲ್ಪಿಸಲಾಗಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದೆ. ಪ್ರಕರಣದ ಸಂತ್ರಸ್ತರಿಗೆ ಪರಿಹಾರ ಕಲ್ಪಿಸೋಕೆ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಕೋರಿ ಕೋಗಿಲು ಬಡಾವಣೆ ನಿವಾಸಿಗಳಾದ ಝೈಬ್ ತಬ್ಸುಮ್, ರೆಹಾನ್ ಮತ್ತು ಆರಿಫ್ ಬೇಗಂ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಒತ್ತುವರಿ ತೆರವಿಗೂ ಮುನ್ನ ಸರ್ಕಾರ ಸಮೀಕ್ಷೆ ನಡೆಸಿಲ್ಲ, ಎಷ್ಟು ಜನರು ಅಲ್ಲಿದ್ರು ಎಂಬುದು ಪತ್ತೆ ಮಾಡಿಲ್ಲ, ಪುನರ್ವಸತಿ ಕಲ್ಪಿಸಿರುವ ಸ್ಥಳದಲ್ಲಿ ಸೌಲಭ್ಯ ಇಲ್ಲ, 200ಕ್ಕೂ ಹೆಚ್ಚು ಜನರಿದ್ದು ಅವರಿಗೆ ಊಟದ ವ್ಯವಸ್ಥೆ ಮಾಡಿಲ್ಲ, ಊಟದ ವ್ಯವಸ್ಥೆ ಮಾಡೋಕೆ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅಂತ ಕೋರಿದ್ರು. ಸರ್ಕಾರದ ಪರ ಹಾಜರಿದ್ದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ, ಕೋಗಿಲು ಬಡಾವಣೆಯ ವಿವಾದಿತ ಜಾಗವು ಕಲ್ಲು ಕ್ವಾರಿಗೆ ನೀಡಲಾಗಿತ್ತು, ಪರವಾನಗಿ ಮುಗಿದ ಮೇಲೆ ಜಿಬಿಎಗೆ ಘನತ್ಯಾಜ್ಯ ವಿಲೇವಾರಿಗೆ ಹಂಚಿಕೆ ಮಾಡಲಾಗಿತ್ತು. 2013-14ರ ನಂತರ ವರ್ಷಗಳಲ್ಲಿ ಎಷ್ಟೆಷ್ಟು ಮನೆಗಳು ತಲೆ ಎತ್ತಿವೆ ಎಂಬುದರ ಕುರಿತಾದ ಉಪಗ್ರಹ ಚಿತ್ರಗಳು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. 14.03 ಎಕರೆಯಲ್ಲಿ ಜಿಬಿಎಗೆ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಅದು ಕೊಳಚೆ ನೀರು ನಿಲ್ಲುವ ಸ್ಥಳವಾಗಿತ್ತು ಅಂತ ತಿಳಿಸಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಪೀಠ, ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಕೆಲಸ ನಡೀತಾ ಇದೆಯೇ, ಸೂರು ಮೂಲಭೂತ ಅಗತ್ಯಗಳಲ್ಲಿ ಒಂದು, ಜನರಿಗೆ ಸೂರು ಕಲ್ಪಿಸದೇ ಇರಲಾಗುವುದು, ಸೂರು ಕಳೆದುಕೊಂಡವರು ಎಲ್ಲಿದ್ದಾರೆ, ಅವರಿಗೆ ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಸರ್ಕಾರವನ್ನ ಕೇಳಿತು. ಅಡ್ವೊಕೇಟ್ ಜನರಲ್ ಅವರು ಸದ್ಯ ಪುನರ್ವಸತಿ ಕೇಂದ್ರಗಳಿಗೆ ಜನರು ಬರೋಕೆ ನಿರಾಕರಿಸ್ತಾ ಇದ್ದಾರೆ. ತಾತ್ಕಾಲಿಕ ಪುನರ್ವಸತಿ ಕೇಂದ್ರದಲ್ಲಿ ನೆಲೆಸಿರುವ ಕುಟುಂಬಗಳು, ಅಲ್ಲಿರುವ ಜನರು ವೈದ್ಯ ಉಪಹಾರ ವ್ಯವಸ್ಥೆ ಮಾಡಿರುವ ಕುರಿತು ಜನವರಿ 22ರಂದು ಸಮಗ್ರವಾದ ಪ್ರಮಾಣ ಸಲ್ಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ನಂತರ ಕೇಂದ್ರದಲ್ಲಿ ಏನೆಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂಬುದರ ಕುರಿತು ವಿವರ ಮಾಹಿತಿ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಫೆಬ್ರವರಿ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಇವ್ರಿಗೆಲ್ಲ ನಾವು ಮನೆ ಕೊಟ್ಬಿಡ್ತೀವಿ ಅಂತೇನೋ ಹೇಳ್ಬಿಟ್ರು. ಬಟ್ ಈ ಮನೆ ಕೊಡೋ ವಿಚಾರದಲ್ಲಿ ಬಿಜೆಪಿ, ಕಾಂಗ್ರೆಸ್ಸು, ರಾಜಕೀಯ, ಧರ್ಮ, ಇನ್ನೊಂದು ಮತ್ತೊಂದು ಎಲ್ಲನೂ ಬಂದು ಹೋಗ್ಬಿಡ್ತು. ಬಟ್ ಈಗ ಸೂರು ಕಳ್ಕೊಂಡಿದ್ದಾರಲ್ಲ, ಇವ್ರ ಕತೆಗೇನೋ ಅದು ಪ್ರಶ್ನೆ. ಸೊ ಅವ್ರು ಕೋರ್ಟ್ ಮೆಟ್ಟಿಲೇರಿದ್ರು, ಅದಕ್ಕೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಏನು ವ್ಯವಸ್ಥೆ ಮಾಡಿದ್ದೀರಾ ನೀವು, ಮೂಲಭೂತವಾಗಿ ಎಲ್ಲ ವ್ಯವಸ್ಥೆಗೂ ಇರಬೇಕಲ್ಲ, ಮೂಲ ಸೌಕರ್ಯ ಅನ್ನೋದು ಎಲ್ಲವೂ ಇರಬೇಕಲ್ಲ, ಎಲ್ಲನೂ ಇದೆಯಾ ಅಂತ. ಎಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವನ್ನ ಆಲಿಸಿ ಈಗ ಫೆಬ್ರವರಿ 4ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಅವತ್ತಿಗೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಈ ವಿಚಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು, ಸಿಕ್ಕಾಪಟ್ಟೆ ಸದ್ದಾಗಿತ್ತು. ಕೇರಳ ಸಿಎಂ ಇರ್ಲಾರ್ದಂಗೆ ಇರವೇ ಬಿಟ್ಕೊಂಡಿದ್ರು ಈ ವಿಚಾರಕ್ಕೆ. ಅದಾದ್ಮೇಲೆ ರಾಜಕೀಯ ತಿರುವು ಪಡ್ಕೊಂಡಿತ್ತು, ಹೈಡ್ರಾಮಾಗಳಾಗಿತ್ತು, ಮನೆ ಕಳ್ಕೊಂಡವ್ರು ಬೀದಿಗೆ ಬೀಳೋ ಪರಿಸ್ಥಿತಿಗೆ ಬಂತು. ಇವ್ರು ಬಾಂಗ್ಲಾದವರು, ಇವ್ರಿಗೆ ಕೊಟ್ಬಿಡ್ತೀರಾ ನೀವು, ಆ ಧರ್ಮದವರು, ಈ ಧರ್ಮದವರು, ಈ ಜಾತಿಯವರು, ಇದು ಓಟು ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಒಂದಷ್ಟು ಹೈಡ್ರಾಮಾಗಳ ನಡುವೆ ಇದೀಗ ಕೋರ್ಟ್ ಮೆಟ್ಟಿಲೇರಿರೋದು. ಸೊ ಇಲ್ಲಿಂದ ಎಲ್ಲರನ್ನೂ ಒಕ್ಕಲೆಬ್ಬಿಸಿದ್ರಲ್ಲ, ಅವ್ರಿಗೊಂದು ವ್ಯವಸ್ಥೆ ಬೇಕಲ್ಲ. ಇವ್ರಿಗೆ ಅಂತ ಒಂದು ವ್ಯವಸ್ಥೆ ಮಾಡಿದ್ರೆ ಇವ್ರುಗಳು ಅಲ್ಲಿ ಹೋಗೋಕೆ ರೆಡಿ ಇರಲಿಲ್ಲ, ನಮಗೆ ಅಂತ ಒಂದು ಮನೆ ಬೇಕು ಅಂತ ಇವ್ರುಗಳು. ಸೊ ಒಂದಷ್ಟು ಸಮಸ್ಯೆಗಳಿಗಿತ್ತು. ಇದೀಗ ಕೋರ್ಟ್ ಮೆಟ್ಟಿಲೇರಲಾಗಿದೆ, ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗಿದೆ. ಮತ್ತೆ ಫೆಬ್ರವರಿ 4 ಏನಾಗುತ್ತೆ ಅನ್ನೋದನ್ನು ನೋಡ್ಬೇಕು.